ಸೊ ಮುಖ್ಯ ಉದ್ದೇಶ ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಕೇಳಿದ್ದೀವಿ ಕುಷ್ಠರೋಗದ ಬಗ್ಗೆ. ಸಾಕಷ್ಟು ಇದ್ರ ಬಗ್ಗೆ ಸಂಶಯ ಮತ್ತು ಅಪನಂಬಿಕೆಗಳು ತುಂಬ ಇದ್ದಾವೆ. ಸೊ ಮೊದಲ ಕಾಲದಲ್ಲೆಲ್ಲ ಹೇಳ್ತಾ ಇದ್ದೀವಿ, ಕುಷ್ಠರೋಗ ಇದ್ದರೆ ಅವ್ರನ್ನ ಮನುಷ್ಯರನ್ನ ಊರು ಹೊರಗಿಡೋದು ಅಥವಾ ಅವ್ರನ್ನ ಸಮಾಜದಿಂದ ದೂರ ಇಡೋದು, ಈ ಥರ ಮಾಡ್ತಾಯಿದ್ರು. ಸೊ ಅದರದ್ದು ಅವಶ್ಯಕತೆ ಇಲ್ಲ. ಕುಷ್ಠರೋಗ ಈಗ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಸೊ ಉದ್ದೇಶ ಇಷ್ಟೇ. ಸೊ ಎಲ್ಲರೂ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ತಿಳ್ಕೊಂಡು ಇದರದ್ದು ಕಾಯಿಲೆ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಬೇಗ ಆಸ್ಪತ್ರೆಗೆ ಬಂದರೆ ಡಾಕ್ಟ್ರುಗಳು ನೋಡಿಬಿಟ್ಟು ಚಿಕಿತ್ಸೆ ಕೊಡ್ತಾರೆ. ಅವಾಗ ಏನಾಗ್ತದೆ ಅಂದರೆ ಬೇರೆಯವ್ರಿಗೆ ಹರಡೋದು ಕಡಿಮೆ ಆಗ್ತದೆ, ಜೊತೆಗೆ ತಾವು ಸುರಕ್ಷಿತವಾಗಿರ್ತೀರಿ, 100% ಕ್ಯೂರ್ನೂ ಇರ್ತದೆ. ಸೊ ಈ ಉದ್ದೇಶದಿಂದ ಇವತ್ತು ನಾವು LCDC ಲೆಪ್ರಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಇವತ್ತು 3ನೇ ತಾರೀಕಿಂದ 19ನೇ ತಾರೀಕುವರೆಗೂ ಚಾಲನೆಯಲ್ಲಿರ್ತದೆ. ಇದು ಫೋರ್ಟ್ನೈಟ್ ಕಾರ್ಯಕ್ರಮ, ಅಂದರೆ ಪಾಕ್ಷಿಕ ಕಾರ್ಯಕ್ರಮ, 15 ದಿವಸನೂ ಇರ್ತದೆ. ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸು ಮತ್ತು ನಮ್ಮ PHCOಸು, ಸೂಪರ್ವೈಸರ್ಸು ಮತ್ತು ನಾವು ಮತ್ತು THOಗಳು ಎಲ್ಲ ಮೆಡಿಕಲ್ ಆಫೀಸರ್ಸ್ಗಳು ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಮನೆ ಮನೆ ಭೇಟಿ ನೀಡಿಬಿಟ್ಟು ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಪರೀಕ್ಷೆ ಮಾಡಿ ಇದ್ರ ಬಗ್ಗೆ ಮೊದಲನೇದಾಗಿ ಮಾಹಿತಿ ಕೊಟ್ಟು ಪರೀಕ್ಷೆ ಮಾಡಿ ಆಮೇಲೆ ಅವ್ರಿಗೇನಾದರೂ ತೊಂದರೆ ಇದ್ದರೆ ಅಥವಾ ನಿಜವಾಗ್ಲೂ ಏನಾದರೂ ಖಚಿತಪಡಿಸಿದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಬಿಟ್ಟು ನಮ್ಮಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಸೊ ಈ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ 100% ಫ್ರೀ ಆಗಿರ್ತದೆ. ಪ್ಲಸ್ ಬೇಗ ನಾವು ಇದನ್ನು ಪತ್ತೆ ಹಚ್ಚಿದರೆ 100% ಗುಣನೂ ಮಾಡ್ಬೋದು. ಸೊ ಅದಕ್ಕಾಗಿ ಸರ್ಕಾರದವರು ಪ್ರತಿ ವರ್ಷ 2 ಬಾರಿ ಈ ಕಾರ್ಯಕ್ರಮನ ಹಮ್ಮಿಕೊತಾರೆ. ಸೊ ನಾವು ಯಾಕೆ ಇವತ್ತು ಮಿಲ್ಲರ್ಪೇಟೆಯಲ್ಲಿ ಮಾಡ್ತೀವಿ ಅಂತ ತಾವು ಕೇಳ್ಬೋದು. ಸೊ ಮಿಲ್ಲರ್ಪೇಟೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕಾಯಿಲೆದು ಸ್ವಲ್ಪ ಜಾಸ್ತಿ ಇದೆ. ಸೊ ಎದರಂಥದ್ದು ಏನಿಲ್ಲ. ಸೊ ಇದು ಗುಣಪಡಿಸುವ ಕಾಯಿಲೆನೇ. ಈಗಾಗಲೇ ನಿಮಗೆ ಸುಮಾರು ಜನಕ್ಕೆ ಏನಾದರೂ ಕೇಳಿದರೆ ಕುಷ್ಠರೋಗ ಇದೆಯಾ ಅಂತ ಕೇಳ್ತಾರೆ ಈಗಲೂ. ಸೊ ಸುಮಾರು ಜನಕ್ಕೆ ಕುಷ್ಠರೋಗ ಇಲ್ಲ ಅಂತಲೇ ನಂಬಿಕೆ ಇದೆ. ಸೊ ನಾವು ಕಡಿಮೆ ಮಟ್ಟದಲ್ಲೇ ಇದೆ, ಜಾಸ್ತಿ ಮಟ್ಟದಲ್ಲಿ ಏನಿಲ್ಲ. ಬಟ್ ಇದನ್ನು ನಿರ್ಮೂಲನೆ ಮಾಡಬೇಕು. ಸೊ ಮಾನ್ಯ ಪ್ರಧಾನಮಂತ್ರಿಯವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ, 2027 ಒಳಗೆ ಎಲ್ಲರೂ ನಾವು ಸಮಾಜದವರು ಎಲ್ಲರೂ ಸೇರಿ ಈ ಕಾಯಿಲೆನ ನಿರ್ಮೂಲನೆ ಮಾಡಬೇಕು ಅಂತ. ಸೊ ಅದಕ್ಕೆ ನಾವು ನಿಮ್ಮ ಹತ್ರ ಕೇಳೋದಿಷ್ಟೇ, ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿಯವರು ಮನೆಗೆ ಬಂದಾಗ ದಯಮಾಡಿ ಅವರಿಗೆ ಸಹಕಾರ ಕೊಡಿ. ನಿಮಗೆ ಪರೀಕ್ಷೆ ಮಾಡಿಬಿಟ್ಟು ನಿಮಗೇನಾದರೂ ಕಾಯಿಲೆಗಳಿದ್ದರೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಕೊಡೋಕ್ಕೆ ಸಹಕಾರಿಯಾಗಿ ಅವರು ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ತಾವು ಮನೆಗೆ ಬಂದಾಗ ಅವರಿಗೆ ದಯಮಾಡಿ ಸ್ವಲ್ಪ ಅವಕಾಶ ಕೊಡಿ. ಯಾಕಂದರೆ ಸುಮಾರು ಜನ ಮನೆಗೆ ಬಂದಾಗ ನೀವು ಬ್ಯುಸಿ ಇರ್ತೀರಿ, ಆಮೇಲೆ ಬನ್ನಿ ಅನ್ನೋದು. ಪಾಪ ಅವರು ತಿರ್ಗಾ ನೋಡೋಕ್ಕಾಗಲ್ಲ. ಯಾಕಂದರೆ ಅವ್ರು 15 ದಿವಸ ಎಲ್ಲ ಮನೆ ಭೇಟಿ ನೀಡ್ತಾ ಇರ್ತಾರೆ. ದಿವಸಕ್ಕೆ 20ರಿಂದ 25 ಮನೆ ಭೇಟಿ ಮಾಡ್ತಾರೆ. ಮತ್ತು ಅದಾದಮೇಲೆ ಅವ್ರದ್ದಾದ ಕಾರ್ಯಕ್ರಮಗಳಿರ್ತವೆ, ಅದರದ್ದು ಅವ್ರು ಭಾಗಿಯಾಗ್ತಾರೆ. ಸೊ ಅವರಿಗೆ ಬೆಳಗ್ಗೆ ನಿಮಗೆ 1.5 ತಾಸು 2 ತಾಸು ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟು ಮನೆ ಭೇಟಿ ಕೊಡ್ತಾರೆ. ಸೊ ಆ ಭೇಟಿಗೆ ತಾವು ನಮಗೆ ಸಹಕಾರ ಕೊಟ್ಟರೆ ಈ ಕಾಯಿಲೆನ ನೀವು ಸೇರಿ ನಿರ್ಮೂಲನೆ ಮಾಡ್ಬೋದು. ನಾನು ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ರೋಗ ಯಾರಿಗೂ ಬರಬಾರ್ದು ಅಂತೇಳಿ. ಆದ್ರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಆಗಲಿ ಸಸಿನ ಹಿಂಗ ತುಂಡು ಮಾಡಿ ಹಾಕೋದು ಭಾರಿ ಈಸಿ. ಅದೇ ಈ ಆಲ್ದ ಮರದನ್ನ ನಾವು ಕೈಯಿಂದ ಹಿಂಗೆ ಮುರಿಯೋಕ್ಕಾಗ್ತದೆ. ದೊಡ್ಡ ಮಿಷನ್ ತರಬೇಕು, ರಾಡ್ ತರಬೇಕು. ಹಂಗೆ ರೋಗ ಹೆಚ್ಚಾದ ಮೇಲೆ ಸುಡುಗಾಡಿಗೆ ಹೋಗ್ಬೇಕಾಗ್ಲಿ ನಾವು ಮತ್ತೆ ಅದನ್ನು ಗುಣಪಡಿಸ್ಕೊಳ್ಳೋಕೆ ಆಗೋದಿಲ್ಲ. ನಿನ್ನಿಂದ ಬೇರೆ ರೋಗ ಆದರೆ ಟಾಲ್ರೇಟ್ ಮಾಡ್ತಾರೆ ಮನೆಯಲ್ಲಿ. ಈ ರೋಗ ಬಂದಾಗ ಯಾರೂ ಟಾಲ್ರೇಟ್ ಮಾಡಲ್ಲ, ಅವ್ರಿಗೆ ಯಾರೂ ಹೆಲ್ಪ್ ಮಾಡೋಕ್ಕೂ ಹೋಗಲ್ಲ. ಇದ್ರ ಬಗ್ಗೆ ತುಂಬ ಹಳೆ ಕಾಲದಲ್ಲಿ ತುಂಬ ಸಿನಿಮಾಗಳು ಬಂದವು ಕುಷ್ಠರೋಗ ಬಗ್ಗೆನೇ. ಅಂಥವೆಲ್ಲ ಇರ್ತಾವಮ್ಮ. ನಾವು ಅಸಲು ಇದನ್ನು ಬರಲಾರ್ದಾಗೇ ಜಾಗೃತರಾಗ್ಬೋದು. ಯಾಕಂದರೆ 23ರಲ್ಲಿ ನಾವು ಯಾವುದೇ ಒಂದು ಡೌಟ್ ಇದ್ದರೆ, ಈಗ ತಾನೇ ಹೇಳಿದೆ ನಾನು, ನಮ್ಮ ಆಶಾ ವರ್ಕರ್ಗೆ, ಮೆಡಿಕಲ್ ಆಫೀಸರ್ಗೆ ಎಲ್ಲರಿಗೂ ತಿಳಿಸ್ರಿ, ಚೆಕ್ ಮಾಡಿಸ್ಕೊಂಡು ಹೋಗ್ರಿ. ಏನು ನಾವು ಸಂಕೋಚ ಬೀಳೋದೇನು ಅವಶ್ಯಕತೆ ಇಲ್ಲ. ನಮಗೆ ಈ ರೋಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ನಾನು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಹೆಂಗಪ್ಪ, ನನ್ನ ಹೆಂಗೆ ನೋಡ್ತಾರೆ ಅವರು, ಮನೆಯವ್ರು ಹೆಂಗೆ ನೋಡ್ತಾರ ಅಂಥೇಳಿ ನೀವು ಸಂಕೋಚ ಪಟ್ಕೊಂಡು ನೀವು ಮನಸ್ಸಿನಾಗೆ ಇಟ್ಕೊಂಡು ರೋಗನ ದೊಡ್ಡದು ಮಾಡಿಕೊಂಡ್ರೆ ಸಮಾಜಕ್ಕೂ ಹಾನಿಕರ, ನಿಮ್ಮ ಮನೆಯವ್ರಿಗೂ ಹಾನಿಕರ.
ಹಂಗೆ ಆಗಬಾರ್ದು. ಅದನ್ನು ಅಲ್ಲೇ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಒಂದು ಜಾಥಾ ಇದು ಏನು ಡ್ರೈವ್ ಏನಿದೆ ಇದು ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎಲ್ಲರೂ ಹೋಗೋತ್ನಲ್ಲಿ ಪೇಪರ್ಸ್ ತೊಗೊಂಡೋಗ್ರಮ್ಮ, ಚೆಕ್ ಮಾಡ್ಕೊಳ್ರಿ, ಸಂಕೋಚ ಪಡಬೇಡ್ರಿ, ತೋರಿಸ್ಕೊಳ್ರಿ ಬಂದು. ಯಾರಾದರೂ ಏನಾದರೂ ನಿಮಗೆ ನೋಡೋದಿಲ್ಲ ಮಾಡೋದಿಲ್ಲ ಅಂದರೆ ನನ್ನ ನಂಬರ್ ಇದೆ, ನಮ್ಮ ಮನೆ ಗೊತ್ತು ನಿಮ್ಮೆಲ್ಲರಿಗೂ, ಹೇಳ್ರಿ ತಿಳಿಸ್ರಿ, ನಾನು ಸಪೋರ್ಟ್ ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.